ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದಂತಹ ಅರಮನೆಗೆ ಬೀಗ ಬಿದ್ದಿದೆ. ಸ್ಟಾರ್ ನಟ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುವಂತಹ ಬಿಗ್ ಬಾಸ್ ಕಾರ್ಯಕ್ರಮ ಅರ್ಧಕ್ಕೆ ನಿಂತಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ನಡುವೆಯೇ ಜೆಡಿಎಸ್ ಡಿಕೆಶಿಯ ನಟ್ಟು ಬೋಲ್ಟು ಹೇಳಿಕೆ ಪ್ರಸ್ತಾಪಿಸಿ ದೊಡ್ಡ ಬಾಂಬ್ ಸಿಡಿಸಿದ್ದು ರಾಜಕೀಯ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಯಾವ್ದಾರು ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗ್ ನಡೆಯಲ್ಲ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು. ಒಂದೇ ಒಂದು ನೋಟಿಸ್, ಒಂದೇ ಒಂದು ಬೀಗ. ಕೋಟ್ಯಂತರ ರೂಪಾಯಿ ವೆಚ್ಚದ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಸದ್ಯ ಬಂದ್ ಆಗಿದೆ. ಕೇವಲ ಒಂದು ವಾರವಷ್ಟೇ ಪೂರೈಸಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅರಮನೆಗೆ ದಿಢೀರ್ ಬೀಗ ಬಿದ್ದಿದೆ. 17 ಸ್ಪರ್ಧಿಗಳು ಅನಾಥರಂತೆ ಹೊರಬಂದಿದ್ದಾರೆ. ಇದಕ್ಕೆ ಕಾರಣ ಪರಿಸರ ಮಾಲಿನ್ಯ ನಿಯಮ ಉಲ್ಲಂಘನೆ ಎನ್ನಲಾಗ್ತಿದೆ. ಆದರೆ ಈ ಬೀಗದ ಹಿಂದೆ ರಾಜಕೀಯದ ನಟ್ಟು ಬೋಲ್ಟು ಟೈಟ್ ಸದ್ದು ಕೇಳಿ ಬರತೊಡಗಿದ್ದು ರಾಜಕೀಯ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಬಂದಾಯ್ತು ಬಿಗ್ ಬಾಸ್, ರಾಜಕೀಯ ವಾಕ್ಸಮರ ಸ್ಟಾರ್ಟ್. ನಟ್ಟು ಬೋಲ್ಟು ಹೇಳಿಕೆ ಪ್ರಸ್ತಾಪಿಸಿ ಡಿಕೆಶಿಗೆ ಜೆಡಿಎಸ್ ಟಾಂಗ್. ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಯದಲ್ಲಿ ಕಲಾವಿದರ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿದ ನಟ್ಟು ಬೋಲ್ಟು ಮಾತು ಭಾರೀ ಗದ್ದಲವನ್ನ ಸೃಷ್ಟಿಸಿತ್ತು. ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವರು ಡಿಸಿಎಂ ಹೇಳಿಕೆಯನ್ನ ಖಂಡಿಸಿದ್ರು. ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12 ಆರಂಭಕ್ಕೂ ಮುನ್ನ ಪ್ರೆಸ್ ಮೀಟ್ನಲ್ಲೂ ಈ ನಟ್ಟು ಬೋಲ್ಟ್ ಹೇಳಿಕೆ ಪ್ರಸ್ತಾಪವಾಗಿತ್ತು. ಸುದೀಪ್ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡಿದ್ರು. ಇದೀಗ ಬಿಗ್ ಬಾಸ್ ಅರಮನೆಗೆ ಬೀಗ ಬಿದ್ದಿದ್ದು ಇದಕ್ಕೆ ಜೆಡಿಎಸ್ ನಟ್ಟು ಬೋಲ್ಟು ಮಿನಿಸ್ಟರ್ ಅಂತ ಬಾಂಬ್ ಸಿಡಿಸಿದೆ. ನಿಯಮ ಉಲ್ಲಂಘನೆ ನೆಪದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಅಂತ ಜೆಡಿಎಸ್ ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿಗೆ ಟಾಂಗ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಸೆಟ್ ಮುಚ್ಚಿಸೋದಲ್ಲ ಸರ್ ಸಾಧನೆ, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ರೆ ಸಾಕಿತ್ತು, ಜನರು ನೆಮ್ಮದಿಯಾಗಿ ಇರ್ತಾ ಇದ್ರು ಅಂತ ಡಿಕೆಶಿ ಕಾಲೆಳೆದಿದೆ. ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಅಂತ ಜೆಡಿಎಸ್ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಕೂಡ ತಿರುಗೇಟ್ ನೀಡಿದ್ದಾರೆ. ಈ ವಿಷಯದಲ್ಲಿ ಜೆಡಿಎಸ್ ರಾಜಕೀಯ ಮಾಡ್ತಿದೆ. ಅವರಿಗೆ ನನ್ನ ಹೆಸರು ನೆನಪಿಸಿಕೊಳ್ಳದೆ ಇದ್ರೆ ಯಾವುದಕ್ಕೂ ಶಕ್ತಿ ಬರೋದಿಲ್ಲ ಅಂತ ಲೇವಡಿ ಆಡಿದ್ದಾರೆ. ಕುಮಾರಸ್ವಾಮಿ ಅಂಡ್ ಜೆಡಿಎಸ್ ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್. ಏನಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಕರ್ಕೊಂಡ್ಬಂದು ಮಾಡಿಸ್ಕೊಳ್ಳಿ. ಆಯ್ತು, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ. ಇನ್ನು ಜೆಡಿಎಸ್ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರು ಸಚಿವರು ಡಿಸಿಎಂ ಡಿಕೆಶಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಬಿಗ್ ಬಾಸ್ ಶೋ ಬಂದ್ಗೂ ನಟ್ಟು ಬೋಲ್ಟ್ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಮತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ. ವಿಷಯಗಳು ಪ್ರಸ್ತಾಪ ಆಗ್ತವೆ, ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದಕ್ಕೆ ತಳಕು ಹಾಕುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಸರ್, ಎಲ್ಲೇ ಮಾನವ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಆಗುದಿಲ್ಲ. ಏನು ಅರ್ಥ ಆಗಿಲ್ಲಪ್ಪ, ಯಾವ ನಟ್ಟು ಬೋಲ್ಟ್ಗೂ ಇದಕ್ಕೂ ಏನ್ ಸಂಬಂಧ ಅಂತ. ನಟ್ಗೂ ಬೋಲ್ಟ್ಗೂ ಇದಕ್ಕೂ ಏನ್ ಸಂಬಂಧ ಐತೆ? ಇದಕ್ಕೂ ಲಿಂಕ್ ಮಾಡಬೇಡಿ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಏನು ಇಲ್ಲ ಇಲ್ಲಿ. ಸುಮ್ಮನೆ ಪಾಪ ಸುದೀಪ್ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ತಂದಿಕ್ತಕ್ಕಂಥ ಕೆಲಸ ದಯಮಾಡಿ. ಜೆಡಿಎಸ್ ನವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ, ಅದು ಇದೇ ಕೆಲಸ. ಸುದೀಪ್ ಅವ್ರ ಬಗ್ಗೆ ನಮ್ಗೆ ನಮ್ಮ ಪಕ್ಷಕ್ಕೆ ಅಪಾರವಾದಂತ ಗೌರವ ಇದೆ ಅವ್ರ ಮೇಲೆ. ನಟ್ಟು ಬೋಲ್ಟು ಕಿಚ್ಚಿಗೆ ತುಪ್ಪ ಸುರಿದ ಛಲವಾದಿ ನಾರಾಯಣಸ್ವಾಮಿ.
ಇನ್ನು ಬಿಜೆಪಿಯ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನ ಸುರಿದಿದ್ದಾರೆ. ಮಾಲಿನ್ಯ ಮಂಡಳಿಗೂ ಬಿಗ್ ಬಾಸ್ಗೂ ಏನ್ ಸಂಬಂಧ? ಇಲ್ಲಿ ನೇರವಾಗಿ ಸುದೀಪ್ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು. ರಾಜಣ್ಣವರನ್ನ ಟಾರ್ಗೆಟ್ ಮಾಡಿ ಆಯ್ತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ. ಅದೇನೇ ಇರಲಿ, ಮಾನ್ಯ DCM ಸಾಹೇಬ್ರೆ ಜಾಲಿವುಡ್ ಸ್ಟುಡಿಯೋಸ್ ಅನ್ನ ಉದ್ಘಾಟನೆ ಮಾಡಿದ್ರು. ಇದು ಉದ್ಘಾಟನೆಯಾಗಿ 2 ವರ್ಷಗಳ ನಂತರ ಬೀಗ ಹಾಕಿದ್ಯಾಕೆ? ಸುದೀಪ್ ನಡೆಸಿಕೊಡ್ತಿದ್ದ ಬಿಗ್ ಬಾಸ್ ಶೋಗೆ DCM DK ಶಿವಕುಮಾರ್ ಅವರೇ ನಟ್ಟು ಬೋಲ್ಟ್ ಟೈಟ್ ಮಾಡಿಸಿದ್ರಾ ಅನ್ನೋ ಪ್ರಶ್ನೆ ಮೂಡಿರೋದಂತೂ ನಿಜ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.